ಓಂ ಶಾಂತಿ. ಡೇಟ್ ಆಗಿದೆ 16 ಜಾನ್ವರಿ 1977. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. संतुष्टात्मा ही अनेक आत्माओं का इष्ट बन सकती है. ಏನು ಹೇಳ್ತಾರೆ ಬಾಬಾ? ಯಾವ ಆತ್ಮಗಳು ಸಂತುಷ್ಟ ಆಗಿರ್ತಾರೋ ಅಂಥ ಆತ್ಮಗಳು ಅನೇಕ ಆತ್ಮಗಳಿಗೆ ಇಷ್ಟ ಆಗ್ತಾರೆ. ಹೌದಲ್ಲ? ದುಃಖದಲ್ಲಿದ್ದಂಥ ಆತ್ಮಗಳು ಎಲ್ಲರಿಗೂ ಇಷ್ಟ ಆಗ್ತಾರೋ, ಅದು ಖುಷಿ ಸಂತೋಷವಾಗಿರ್ತಕ್ಕಂಥ ಆತ್ಮಗಳು ಎಲ್ಲರಿಗೂ ಇಷ್ಟ ಆಗ್ತಾರೋ? ಸಹಜದಲ್ಲ. ಈಗ ನಾವೆಲ್ಲ ಯಾವಾಗಲೂ ಖುಷಿಯೊಳಗಿದ್ರೆ ನಮ್ಮನ್ನು ಇಷ್ಟಪಡ್ತಾರೆ. ಯಾವಾಗಲೂ ಹಣೆಗಂಟು ಹಾಕ್ಕೊಂಡು ಜೋತು ಮುಖ ಹಾಕ್ಕೊಂಡು ಅಳ್ಬುರ್ಕ್ ಮುಖ ಮಾಡ್ಕೊಂಡಿದ್ರೆ ನೋಡ್ತಾರೆ, ನಮ್ಮನ್ನು ಯಾರೂ ನೋಡಂಗಿಲ್ಲ, ಯಾರು ಇಷ್ಟನೂ ಪಡೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, संतुष्ट आत्मा ही अनेक आत्माओं का इष्ट बन सकती है. सर्वशक्तियों से संपन्न श्रेष्ठ कर्म सिखलाने वाले, नज़र से निहाल करने वाले शिव बाबा बोले. ಪಾಪ ಹೇಳ್ತಾರೆ, ಸರ್ವಶಕ್ತಿಗಳಿಂದ ಸಂಪನ್ನ ಆಗಿರ್ತಕ್ಕಂಥ ಶಿವಬಾಬಾ, ಶ್ರೇಷ್ಠ ಕರ್ಮಗಳನ್ನು ಕಲಿಸುವಂಥ ಶಿವಬಾಬಾ, ದೃಷ್ಟಿಯಿಂದಲೇ ನಮ್ಮನ್ನು ನಿಹಾಲ್ ಮಾಡ್ತಕ್ಕಂಥ ಶಿವಬಾಬಾ ಹೇಳ್ತಾರೆ, वरदाता बाप द्वारा सर्व वरदानों को प्राप्त करते हुए बाप समान वरदानी मूर्त बने हो. ಬಾಬಾ ಕೇಳ್ತಾರೆ, ವರದಾತ ತಂದೆಯ ಮುಖಾಂತರ ಎಲ್ಲ ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡು ತಂದೆ ಸಮಾನ ವರದಾನ ಮೂರ್ತಾಗಿದ್ದೀರೇನು. ಬಾಬಾ ನಮಗೆ ಎಷ್ಟೊಂದು ವರದಾನಗಳನ್ನು ಕೊಟ್ಟಿದ್ದಾರೆ. ದಿನಾ ಒಂದೊಂದು ವರದಾನ ಕೊಡ್ತಾರಲ್ಲ, ಆ ವರದಾನಗಳನ್ನು ತಗೊಂಡು ಧಾರಣೆ ಮಾಡಿಕೊಂಡು ಸ್ವರೂಪ ಆಗಿ ನೀವು ತಂದೆಯ ಸಮಾನ ಎಷ್ಟು ವರದಾನಿ ಮೂರ್ತ ಆಗಿದ್ದೀರೋ ಇಲ್ವೋ ಅಂತ ಕೇಳ್ತಾರೆ ಬಾಬಾ. ವರದಾನ ಮೂರ್ತ ಅಂದರೆ ಏನು? ಜೋ ಬೋಲಾ ಹೋ ಗಯಾ, ನಾನೇನು ಹೇಳ್ತೀನೋ ಅದು ಆಗ್ಬಿಡ್ಬೇಕು. ಈಗ ಎದುರುಗಡೆ ಬಂದಂಥ ಆತ್ಮ ಭಾಳ ಅಶಾಂತಿಯಿಂದ ಬಂದಿರ್ತದೆ. ನನ್ನೊಳಗಡೆ ನಾನು ಶಾಂತ ಸ್ವರೂಪಭವ ಆತ್ಮ ಅಂದ ತಕ್ಷಣ ಅದು ಆಟೋಮೆಟಿಕ್ ಏನಾಗಬೇಕು? ಶಾಂತ ಆಗಿಬಿಡ್ಬೇಕು. ಇದಕ್ಕೇನಂತಾರೆ? ವರದಾನ್ ಮೂರ್ತ್ ಅಂತ ಹೇಳ್ತಾರೆ ಬಾಬಾ. ಹಿಂಗಾಗಿದ್ದೀರ? ಬಾಬಾ ಮಿಲನ್ ಮಾಡುವಾಗ ಬಂದ ತಕ್ಷಣ ಎಲ್ಲರೂ ಏನಾಗ್ಬಿಡ್ತಾರೆ? ಎಲ್ಲರೂ ಶಾಂತ ಆಗಿಬಿಡ್ತಾರೆ, ಖುಷಿಯಾಗಿಬಿಡ್ತಾರೆ. ಹಾಗಾಗಿದ್ದೀರಿ ನೀವು ಬಾಪ್ ಸಮಾನ್ ಅಂತ ಕೇಳ್ತಾರೆ ಬಾಬಾ. ಏಕೇ ಜ್ಞಾನ ರತ್ನೋಂಕ ಮಹಾದಾನ್ ವರದಾನ್. ಬಾಬಾ ಜ್ಞಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ನಾವೇನು ಮಾಡಬೇಕು? ದಾನ ಮಾಡಬೇಕಲ್ಲ. ಈ ಜ್ಞಾನ ರತ್ನಗಳ ದಾನಕ್ಕೆ ಏನಂತಾರೆ? ಮಹಾದಾನ್. ಜಗತ್ತಿನಲ್ಲಿ ಯಾವ್ಯಾವುದಕ್ಕೋ ಅನ್ನದಾನ ಶ್ರೇಷ್ಠ ದಾನ, ವಿದ್ಯಾದಾನ ಶ್ರೇಷ್ಠ ದಾನ, ಎಲ್ಲ ದಾನಗಳು ಶ್ರೇಷ್ಠ ಅಂತ ಹೇಳಿದರು. ಬಾಬಾ ಏನು ಹೇಳ್ತಾರೆ? ಜ್ಞಾನ ರತ್ನಗಳನ್ನು ದಾನ ಏನು ಮಾಡ್ತಿರಲ್ಲ, ಅದೇ ಮಹಾದಾನ. दूसरा है कमजोर आत्माओं प्रति अपने शुद्ध संकल्प व शुभ भावना द्वारा सर्वशक्तिवान से प्राप्त हुई शक्तियों का वरदान. ಒಂದು ಜ್ಞಾನರತ್ನಗಳ ಮಹಾದಾನ ಮಾಡೋದು. ಎರಡನೇದಾಗಿದೆ, ಯಾವ ಆತ್ಮಗಳು ಕಮ್ಜೋರಾಗಿದ್ದಾವೆ, ಅಶಾಂತಿದಾವು, ದುಃಖದಲ್ಲಿದ್ದಾರೆ, ಅಂಥ ಆತ್ಮಗಳ ಪ್ರತಿ ತಾವೇನು ಮಾಡಬೇಕು? ಶುದ್ಧ ಸಂಕಲ್ಪ, ಶುಭ ಭಾವನೆ ಮುಖಾಂತರ ಸರ್ವಶಕ್ತಿವಾನ್ ಶಿವ ಬಾಬಾರಿಂದ ಪ್ರಾಪ್ತಿ ಹುಯಿ ಶಕ್ತಿಯೋಂಕ. ಬಾಬಾರಿಂದ ನಮಗೇನೇನು ಶಕ್ತಿಗಳು ಪ್ರಾಪ್ತಿಯಾಗಿದ್ದಾವೋ ಅವುಗಳನ್ನು ನಾವೇನು ಮಾಡಬೇಕು? ಎಲ್ಲರಿಗೂ ಕೊಡಬೇಕು, ಹಂಚಬೇಕು. ಏನು ಶಕ್ತಿಗಳನ್ನು ಕೊಡೋದಂದ್ರೆ ಹೆಂಗೆ ಕೊಡೋದು? ಹೆಂಗೆ ಕೊಡ್ತೀರಾ ಶಕ್ತಿ? ನಮ್ಮ ನೋಡಿದ ತಕ್ಷಣ ಅವ್ರು ಖುಷಿ ಆಗಬೇಕು. ಹೇಳಿದ್ರಲ್ಲ ಬಾಬಾ ಮೇಲೆ ಏನು ಹೇಳಿದ್ರೆ? ಹೆಡ್ಲೈನ್ ಏನಿತ್ತು? ಸಂತುಷ್ಟ. ಇದು ದೊಡ್ಡ ವರದಾನ ಇದೆ ಎಲ್ಲರಿಗೂ. ನಾನು ಸಂತುಷ್ಟ ಇದ್ದರೆ ಸಾಕು, ಆತ್ಮ ನನ್ನ ಎದುರುಗಡೆ ಬಂದ್ಕೊಳ್ಳೋ ಅದೇನಾಗ್ಬಿಡುತ್ತೆ? ಖುಷಿಯಾಗಿಬಿಡುತ್ತೆ, ಮುಗೀತಲ್ಲ, ಅದೇ ವರದಾನ. ಒಂದು ಆತ್ಮನಿಗೆ ಬೇಕಾಗಿರೋದೇನು ಇವತ್ತು? ಸಂತುಷ್ಟತಾ, ಖುಷಿ, ಆಮೇಲೆ ಶಾಂತಿ, ಅದೆಲ್ಲ. ಅದನ್ನು ಹೇಳ್ತಾರೆ ಬಾಬಾ.
ಬಾಬಾನಿಂದ ನೀವೇನೇನು ಪಡ್ಕೊಂಡಿದ್ದೀರೋ ಶಕ್ತಿಗಳನ್ನು, ಆ ಶಕ್ತಿಗಳನ್ನು ಏನು ಮಾಡಬೇಕು, ನೀವು ವರದಾನದ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಜ್ಞಾನ್ ಧನ್ दान देने से आत्मा स्वयं भी ज्ञान स्वरूप बन जाती है. ನಮ್ಮ ಹತ್ರ ಎಂಥ ಸಂಪತ್ತಿದೆ? ಜ್ಞಾನ ಸಂಪತ್ತಿದೆ. ನಾವು ಭಾರಿ ಸಾಹುಕಾರು. ಈ ಜಗತ್ತಿನಲ್ಲೇ ಎಲ್ಲರಿಗಿಂತ ಸಾಹುಕಾರ ಯಾರಿದೆ? ನಾವು ಆತ್ಮಗಳು. ನಮ್ಮಲ್ಲಿ ಅಷ್ಟು ಜ್ಞಾನ ಸಂಪತ್ತಿ ಅನ್ನೋದಲ್ಲ, ಅದನ್ನೇನು ಮಾಡಬೇಕು? ದಾನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಆತ್ಮ ಸ್ವಯಂ ಭೀ ಜ್ಞಾನ ಸ್ವರೂಪ ಬನ್ ಜಾತಿ ಹೇ. ಎಲ್ಲರಿಗೂ ನಾವು ಜ್ಞಾನ ಕೊಟ್ಟರೆ ಆತ್ಮ ಏನಾಗುತ್ತೆ? ಜ್ಞಾನ ಸ್ವರೂಪ ಆಗುತ್ತೆ. ಲೇಕಿನ್ ಜೋ ಕಮ್ಜೋರ್ ಆತ್ಮಾಯೇ ಜ್ಞಾನ ಕೋ ಧಾರಣ ನಹಿ ಕರ್ ಸಕ್ತಿ. ಎಲ್ಲ ಸಹಜಿತ್ತು ಅಂತಂದರೆ ನಾವು ಹೇಳಿದ ಜ್ಞಾನ ಆತ್ಮಗಳು ಕೇಳ್ತಾವೆ. ಕೆಲವೊಂದು ಆತ್ಮಗಳ ಪರಿಸ್ಥಿತಿ ಬಹಳ ಸೀರಿಯಸ್ ಇರ್ತದೆ. ಜ್ಞಾನ ಕೇಳುವಂಥ ಶಕ್ತಿನೂ ಅವ್ರಿಗೆ ಇರುವುದಿಲ್ಲ ಅಂತಾರೆ ಬಾಬಾ. आत्मा ये ज्ञान को धारण नहीं कर सकती, ज्ञानी तो आत्मा नहीं बन सकती. ಅವ್ರಿಗೆ ಜ್ಞಾನಿ तो ಆತ್ಮ ಆಗಲಿಕ್ಕಾಗೋದಿಲ್ಲ. ಸ್ವಯಂ ಕೆ ಪುರುಷಾರ್ಥ ದ್ವಾರ ಶ್ರೇಷ್ಠ ಪ್ರಾರಬ್ಧ नहीं बना सकते. ಜ್ಞಾನ ಕೇಳಿ ತಾವೇ ಪುರುಷಾರ್ಥ ಮಾಡಿ ಆ ಪ್ರಾರಬ್ಧವನ್ನು ಪಡ್ಕೊಳ್ಳೋ ಶಕ್ತಿ ಅವರಲ್ಲಿ ಇರುವುದಿಲ್ಲ. ऐसी सिर्फ स्नेह सहयोग संपर्क भावना में रहने वाली आत्माएं आप वरदानी मूर्तों द्वारा वरदान के रूप में कोई न कोई विशेष शक्ति प्राप्त कर थोड़ी सी प्राप्ति में भी अपने को भाग्यशाली अनुभव करेंगी. ಇಂಥ ಕಮ್ಜೋರಿ ಆತ್ಮಗಳು ಏನು ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಜ್ಞಾನ ಕೇಳಿ ಸ್ವತಃ ಸ್ವಯಂ ಪುರುಷಾರ್ಥ ಮಾಡಿ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಅವ್ರಿಗೆ ಆಗೋದಿಲ್ಲಲ್ಲ, ಅಂಥ ಆತ್ಮಗಳಿಗೆ ನಾವೇನು ಮಾಡಬೇಕಾಗ್ತದೆ? ಸ್ನೇಹ ಕೊಡಬೇಕಾಗ್ತದೆ. ಫಸ್ಟ್ ಜ್ಞಾನ ಹೇಳೋದಿಲ್ಲ ಅವ್ರಿಗೇನು ಮಾಡಬೇಕು? ಸ್ನೇಹ ಕೊಡಬೇಕು, ಸಹಯೋಗ ಕೊಡಬೇಕು, ಅವ್ರ ಸಂಪರ್ಕದಲ್ಲಿ ಇರಬೇಕು. ಅವ್ರಿಗೆ ಎಷ್ಟು ಹೇಳಿದ್ರು ಜ್ಞಾನ ತಿಳಿಯಲ್ಲ ಅಂತ ಬಿಡೋಂಗಿಲ್ಲ. ಯಾವಾಗಲೂ ನಾವು ಅವ್ರ ಸಂಪರ್ಕದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅವ್ರ ಪ್ರತಿ ಭಾವನಾ ಏನಿರಬೇಕು? ಶುದ್ಧ ಇರಬೇಕು. ಆಪ್ ವರದಾನಿ ಮೂರ್ತೋ, ನಾವೇನಾಗಿದ್ದೀವಿ ಈಗ? ವರದಾನಿ ಮೂರ್ತ ಆತ್ಮಗಳೇನಿದ್ದೀರಲ್ಲ ನೀವು, ವರದಾನಿ ಮೂರ್ತೋ ದ್ವಾರ, ಅದರ ಮುಖಾಂತರ ವರದಾನ ಕೆ ರೂಪ ಮೇ ಕೊಯ್ ನ ಕೊಯ್ ವಿಶೇಷ ಶಕ್ತಿ, ವರದಾನದ ರೂಪದಲ್ಲಿ ಯಾವುದೋ ಒಂದು ವಿಶೇಷ ಶಕ್ತಿ ಪ್ರಾಪ್ತಕರ್ ಥೋಡಿ ಸಿ ಪ್ರಾಪ್ತಿ ಮೇ, ಅಷ್ಟೇ ಪ್ರಾಪ್ತಿನಲ್ಲಿ ಅವ್ರೇನು ಮಾಡ್ತಾರೆ? ಅಪನೇಕೋ ಭಾಗ್ಯಶಾಲಿ ಅನುಭವ ಕರೆಂಗಿ. ನಮ್ಮಿಂದ ಅವ್ರಿಗೆ ಏನು ಸಿಗ್ತದಲ್ಲ, ನಾವು ನೋಡಿರ್ಕೂಡ ನಮ್ಮ ಮಧುರ ಮಾತುಗಳು ಅವ್ರಿಗೆ ಖುಷಿ ಅನ್ನಿಸ್ತದೆ. ನಮ್ಮದೊಂದು ದೃಷ್ಟಿ ನೋಡಿದ್ರೆ ಅವ್ರಿಗೆ ಖುಷಿ ಅನ್ನಿಸ್ತದೆ. ಬರೀ ನಮ್ಮ ಮುಖಚರ ಖುಷಿಯಿಂದ ಇದ್ದದ್ದು ನೋಡಿದ್ರೆ ಅವ್ರಿಗೆ ಖುಷಿ ಅನ್ನಿಸ್ತದೆ. ಅಷ್ಟಕ್ಕೆ ಅವ್ರು ಏನು ತಿಳ್ಕೊಂಡ್ಬಿಡ್ತಾರೆ? ನಾನು ಭಾಗ್ಯಶಾಲಿ ಇದ್ದೀನಿ ಅಂತ ಅನುಭವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಜಿಸ್ಕೋ ಪ್ರಜಾಪದ ಕಿ ಪ್ರಾಪ್ತಿ ಕರ್ನೆ ವಾಲಿ ಆತ್ಮಾಯೇ ಕಹೆಂಗೆ. ಜಿಸ್ಕೋ ಪ್ರಜಾಪದ ಕಿ ಪ್ರಾಪ್ತಿ ಕರ್ನೆ ವಾಲಿ ಆತ್ಮಾಯೇ ಕಹೆಂಗೆ. ಅವ್ರೇನು ಹೇಳ್ತಾರೆ ಅಂತವರು, ಸಾಕು ಬಿಡ್ರಿ, ಇಷ್ಟು ಆರಾಮಿದ್ದೀವಿ, ನಾವೇನಾಗ್ಬಿಡ್ತೀವಿ? ಸತ್ಯುಗದಲ್ಲಿ ಪ್ರಜೆಗಳಾಗ್ತೀವಿ. ಐಸಿ ಆತ್ಮಾಯೇ ಡೈರೆಕ್ಟ್ ಯೋಗ ದ್ವಾರ व स्वयं की सर्व धारणाओं द्वारा बाप दादा द्वारा सर्वशक्तियों को प्राप्त नहीं कर पाती. ಇಂಥ ಆತ್ಮಗಳು ಡೈರೆಕ್ಟಾಗಿ ಯೋಗ ಮಾಡೋದಾಗಲಿ, ಸ್ವತಃ ತಾವೇ ಎಲ್ಲ ಶಕ್ತಿಗಳನ್ನು ಧಾರಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಬಾಪ್ ದಾದಾರವರ ಸರ್ವಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಆದರೆ प्राप्त की हुई आत्माओं द्वारा आत्माओं के सहयोग से कुछ न कुछ वरदान प्राप्त कर लेती हैं. ಆದರೆ ಅಂಥ ಆತ್ಮಗಳು ನಮ್ಮಿಂದ ಏನಾದರೂ ಒಂದು ಏನು ಮಾಡ್ತಾರೆ? ಅವರು ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಆತ್ಮಗಳು ಮುಖಾಂತರ, ಆತ್ಮಗಳ ಸಹಯೋಗದಿಂದ, ಈಗ ನಾವೆಲ್ಲ ಬಾಬಾ ಜ್ಞಾನ ಕೇಳ್ತೀವಿ, ಧಾರಣ ಮಾಡ್ತೀವಿ, ಯೋಗ ಮಾಡ್ತೀವಿ, ನಮಗೆ ಬಾಬಾ ಶುಭ ಭಾವನೆ ಇಡಲಿ ಅಂತ ನಮಗೆಲ್ಲ ಹಿಂಗೆ ಹೇಳಿರ್ತಾರೆ. ನಾವು ಆತ್ಮನ ಪ್ರತಿ ಹಿಂಗೆಲ್ಲ ಮಾಡ್ತೀವಲ್ಲ, ಅಷ್ಟಕ್ಕೆ ಅವ್ರು ಏನಾಗ್ಬಿಡ್ತಾರೆ? ಖುಷಿ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಶಕ್ತಿಯೋं को विशेष रूप में वरदानी कह कर पुकारते हैं. ಬಾಬಾ ಹೇಳ್ತಾರೆ ಶಕ್ತಿಯರನ್ನು ವಿಶೇಷ ರೂಪದಲ್ಲಿ ಏನಂತ ಹೇಳ್ತಾರೆ? ವರದಾನಿ ಮಾ, ವರದಾನಿ ತಾಯಿ ಅಂತ ಅವ್ರು ಏನು ಮಾಡ್ತಾರೆ? ಕರೀತಾರೆ.
तो अभी अंत के समय में महादानी से भी ज़्यादा ವರದಾನಿ ರೂಪ್ ಕಿ ಸೇವಾ ಹೋಗಿ. ಈ ಕೊನೆಗೆ ಮಹಾದಾನಿ ಅಂತಂದರೆ ಏನು ಹೇಳಿದ್ರು ಬಾಬಾ? ಜ್ಞಾನವನ್ನು ಹೇಳೋರಿಗೆ, ಜ್ಞಾನರತ್ನವನ್ನು ಹೇಳೋರಿಗೆ ಮಹಾದಾನಿ. ಆದರೆ ಈ ಕೊನೆಯ ಸಮಯದಲ್ಲಿ ಅದು ಕೆಲಸ ಅಷ್ಟು ಬರೋದಿಲ್ಲ. ಕೊನೆಯ ಸಮಯದಲ್ಲಿ ಯಾವುದು ಕೆಲಸ ನಡೀತದೆ? ವರದಾನ್ ಅಂತ ಹೇಳ್ತಾರೆ ಬಾಬಾ. ಹೆಚ್ಚೆಚ್ಚು ನಾವು ಯಾವ ಸ್ಮೃತಿನಲ್ಲಿ ಇರಬೇಕು? ಮೇ ವರದಾನಿ ಮೂರ್ತ ಆತ್ಮ ಹೂ. ಯಾಕಂತಂದರೆ ಆತ್ಮಗಳು ಕಮ್ಜೋರ್ ಇರ್ತಾವೆ, ಜ್ಞಾನ ತಿಳ್ಕೊಳ್ಳುವಂಥ ಶಕ್ತಿ ಅವರಲ್ಲಿ ಇರೋದಿಲ್ಲ. ಅದಕ್ಕೆ ಅವರು ಕೇವಲ ಏನು ಮಾಡ್ತಾರೆ? ಅದಕ್ಕೆ ಗುಡಿಗೆ ಯಾಕೆ ಹೋಗ್ತಾರೆ ಭಕ್ತರು? ಇಷ್ಟೆಲ್ಲ ಮಾಡೋದಾಗೋದಿಲ್ಲ ಅವ್ರಿಗೆ. ಬರಬೇಕು, ಅಮೃತ ವೇಳೆಯಲ್ಲಿ ಹೇಳ್ಬೇಕು, ಧ್ಯಾನ ಕೇಳಬೇಕು, ಯೋಗ ಮಾಡಬೇಕು, ಧಾರಣ ಮಾಡ್ಕೊಳ್ಬೇಕು, ಇದೆಲ್ಲ ಬ್ಯಾಡ ಅಂತಾರೆ. ಒಂದು ತೆಂಗಿನಕಾಯಿ ಒಡೆದ ಕೂಡಲೇ ಅವ್ರಿಗೆಲ್ಲ ಮನೋಕಾಮನೆಗಳೇನಾಗಬೇಕು? ಪೂರ್ತಿ ಆಗಬೇಕು. ಅಂಥ ಆತ್ಮಗಳಿದ್ದಾರೆ. ಅವ್ರು ಏನು ಬಯಸ್ತಾರೆ? ನಮ್ಮಿಂದ ವರದಾನ ಮಾತ್ರ ಬಯಸ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಂತಿಮ ಸಮಯದಲ್ಲಿ ಅವರು ನಮ್ಮ ಎದುರುಗಡೆ ಬಂದ ತಕ್ಷಣ ಅವ್ರಿಗೆ ಏನು ಬೇಕು? ಶಾಂತಿ ಬೇಕು. ಕೊಟ್ಬಿಡು ನನಗೆ ಶಾಂತಿ ಅಂತ ಹಿಂಗಂತಾರೆ. ನಮ್ಮ ನೋಡೋಣ ಶಾಂತಿ ಅವ್ರಿಗೆ ಅನುಭವ ಆಗಬೇಕು. ಅಂಥ ಸಮಯ ಬರ್ತದೆ ಅಂತ ಹೇಳ್ತಾರೆ ಬಾಬಾ. स्वयं की अंतिम स्टेज पावरफुल होने के कारण, संपन्न होने के कारण ऐसी प्रजा आत्माएं थोड़े समय में थोड़ी सी प्राप्ति में भी बहुत खुश हो जाती है. बाबा ಹೇಳ್ತಾರೆ, ಸ್ವಯಂ ಕಿ ಅಂತಿಮ ಸ್ಟೇಜ್ ಪವರ್ಫುಲ್ ಹೋನೆ ಕೆ ಕಾರಣ, ಸ್ವಯಂನಲ್ಲಿ ಅಂತಿಮ ಸ್ಥಿತಿ ಏನು ಪವರ್ಫುಲ್ ಆಗಿರೋದ್ರ ಕಾರಣ, ಸಂಪನ್ನ ಹೋನೆ ಕೆ ಕಾರಣ, ಸಂಪನ್ನ ಆಗಿರುವುದರ ಕಾರಣ, ಐಸಿ ಪ್ರಜಾ, ಇಂಥ ಪ್ರಜಾ ಆತ್ಮಗಳು ಸ್ವಲ್ಪ ಸಮಯದಲ್ಲಿ, ಸ್ವಲ್ಪ ಪ್ರಾಪ್ತಿನಲ್ಲಿ ಬಹಳ ಏನಾಗ್ಬಿಡ್ತಾರೆ? ಅವರು ಖುಷಿಯಾಗಿಬಿಡ್ತಾರೆ. ಸ್ವಯಂ ಕಿ ಸಂತುಷ್ಟ ಸ್ಥಿತಿ ಹೋನೆ ಕೆ ಕಾರಣ ವೇ ಆತ್ಮಾಯೇ ಭೀ ಜಲ್ದಿ ಸಂತುಷ್ಟ ಹೋ ಜಾತಿ ಹೇ. ಸ್ವಯಂ ಅವ್ರು ಏನಾಗ್ಬಿಡ್ತಾರೆ? ಸ್ವಯಂ ಕಿ ಸಂತುಷ್ಟ ಸ್ಥಿತಿ ಹೋನೆ ಕೆ ಕಾರಣ ವೇ ಆತ್ಮಾಯೇ ಭೀ, ಈಗ ನಾನು ಸಂತುಷ್ಟ ಆಗಿದ್ದೆ ಅಂತಂದರೆ ನನ್ನ ಎದುರುಗಡೆ ಬಂದಂಥ ಆತ್ಮಗಳು ಕೂಡ ಏನಾಗ್ಬಿಡ್ತಾರೆ? ಆಟೋಮೆಟಿಕ್ಕಾಗಿ ಬೇಗ ಸಂತುಷ್ಟ ಆಗಿಬಿಡ್ತಾರೆ. ಅವ್ರು ಖುಷ್ ಹೋಕರ್ ಬಾರ್ ಬಾರ್ ಮಹಾನ್ ಆತ್ಮಾವಕ್ಕೆ ಗುಣ ಗಾಯಂಗೆ. ನಮ್ಮ ಎದುರುಗಡೆ ಬರ್ತಾರೆ, ಬಂದ ತಕ್ಷಣ ಖುಷಿ ಆಗ್ತದೆ. ಖುಷಿ ಆದ ಕೂಡಲೇ ಅವ್ರು ಹೊರಗೋಗಿ ಏನು ಹೇಳ್ತಾರೆ? ನಮ್ಮ ಗಾಯನ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, कमाल है यही आवाज़ चारों ओर अनेक आत्माओं के मुख से निकलेगा. ಕೊನೆಗೆ ಎಲ್ಲರ ಬಾಯಿಯಿಂದ ಏನಾಗ್ತದೆ? ಅನೇಕ ಆತ್ಮಗಳಿಂದ ಮುಖದಿಂದ ಇದೇ ಹೊರಗೆ ಬರ್ತದೆ. बाबा का शुक्रिया और निमित्त बनी आत्माओं का शुक्रिया यही गीतों के रूप में चारों ओर गूंजेगा. ಇವೇ ಆತ್ಮಗಳೇನು ಮಾಡ್ತಾರೆ? ಎಲ್ಲ ಕಡೆ ಪ್ರಸಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಹೋಗಿದ್ದೇವ್ರಿ, ಬ್ರಹ್ಮಕುಮಾರಿಗೆ ಹೋಗಿದ್ವಿ, ಗೀತಾ ಪಾಠಶಾಲಾಗೆ ಹೋಗಿದ್ವಿ, ಅಲ್ಲಿ ಹೋಗಿ ಕೂತ ತಕ್ಷಣ ಒಂದು ಶಾಂತಿ ಅನುಭವ ಆಯ್ತು ರೀ, ಹೀಗೆಲ್ಲ ಹೇಳ್ಕೊತ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಏನು ಮಾಡ್ತಾರೆ? ಬಾಬಾಗೆ ಶುಕ್ರಿಯ ಹೇಳ್ತಾರೆ, ಆ ಆತ್ಮಗಳ ಗುಣಗಾನ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರಾಪ್ತಿ ಕೆ ಆಧಾರ ಪರ್ ಹರೇಕ ಆತ್ಮ ಅಪನೆ ದಿಲ್ ಸೆ ಮಹಿಮಾ ಕೆ ಫೂಲೋ ಕಿ ವರ್ಷಾ ಕರೆಗಿ. ಅವ್ರಿಗೆ ಪ್ರಾಪ್ತಿ ಆಗಿಬಿಡ್ತದೆ. ಆ ಪ್ರಾಪ್ತಿ ಆಧಾರದಿಂದ ಏಕಾತ್ಮ, ಹರೇಕಾತ್ಮ, ಪ್ರತಿಯೊಂದು ಆತ್ಮ ತಮ್ಮ ಹೃದಯದಿಂದ ಏನು ಮಾಡೋಕ್ಕೆ ಶುರು ಮಾಡ್ತಾರೆ? ಮಹಿಮೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮಹಿಮೆ ಮಾಡಿ ಏನು ಮಾಡ್ತಾರೆ? ಆ ದೇವಿ ದೇವತೆಗಳ ಮೇಲೆ ಹೂಗಳ ಮಳೆಯನ್ನು ಸುರಿಸ್ತಾರೆ. अब ऐसे वरदानी मूर्त बनने के लिए ಈಗ ಬಾಬಾ ನಮ್ಮ ಕಡೆ ಬಂದರು. ಈಗ ಈ ಥರ ವರದಾನಿ ಮೂರ್ತ ಆಗುವುದಕ್ಕಾಗಿ ವಿಶೇಷ ಅಟೆನ್ಷನ್ ಏಕ್ ಬಾತ್ ಕಾ ರಖನಾ ಹೈ. ಇಷ್ಟು ನೀವು ವರದಾನ ಮೂರ್ತ ಆಗಬೇಕು ಅಂತಂದರೆ ವಿಶೇಷವಾಗಿ ಒಂದು ಮಾತಿನ ಮೇಲೆ ಗಮನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಏನು? ಸದಾ ಸ್ವಯಂ ಸೆ ಅವ್ರ ಸರ್ವಸೆ ಸಂತುಷ್ಟ. ಬಾಬಾ ಹೇಳ್ತಾರೆ ಸದಾ ಸ್ವಯಂ ಸೆ, ಮೊದಲು ನನ್ನ ಪ್ರತಿ ನನಗೇನಿರಬೇಕು? ಸಂತುಷ್ಟರಬೇಕು. ನನ್ನ ಪ್ರತಿ ನನಗೆ ಸಂತುಷ್ಟ ಅಂತಂದ್ರೇನು? ನನಗೆ ಎಂಥ ಜೀವನ ಸಿಕ್ಕಿದೆಯೋ, ಏನೇನು ಸಿಕ್ಕಿದೆಯೋ, ನನ್ನ ಜೊತೆ ಯಾರು ಸಿಕ್ಕಿದಾರೋ ಅದು ಎಲ್ಲದರಿಂದ ನಾನೇನಿರಬೇಕು? ಸಂತುಷ್ಟರಬೇಕು. ಅದಿಲ್ಲ ಇದಿಲ್ಲ, ಹಂಗದಾರ ಅವ್ರು ಹಿಂಗದಾರ ಅವ್ರು ಏನು ಅನ್ನಂಗಿಲ್ಲ. ಹೆಂಗಿದಾರೋ ಏನಿದಾರೋ ಅದರಲ್ಲಿ ನಾನೇನಿರಬೇಕು?
ಸಂತುಷ್ಟ ಇರಬೇಕು. ಅದಕ್ಕೆ ಹೇಳ್ತಿದ್ರಲ್ಲ ಗುಲ್ಜಾರ್ ದಾದಿ, ಕುಚ್ ಭಿ ಹೋ ಜಾಯೆ ಖುಷಿ ನ ಜಾಯೆ ಅಂತ. ಏನಾರೇ ಆಗಲಿ ಖುಷಿ ಮಾತ್ರ ಕಳ್ಕೊಳ್ಳೋಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸಂತುಷ್ಟ ಸದಾ ಸ್ವಯಂ ಸೇ ಅವ್ರ ಸರ್ವಸೇ. ನನ್ನ ಪ್ರತಿ ನಾನು ಸಂತುಷ್ಟ ಇರಬೇಕು, ಎಲ್ಲರಿಂದನೂ ನಾನು ಸಂತುಷ್ಟ ಇರಬೇಕು. ಸಂತುಷ್ಟ ಆತ್ಮ ಹಿ ಅನೇಕ ಆತ್ಮಾओं का ಇಷ್ಟ ಬನ್ ಸಕ್ತಿ ಹೈ. ಯಾರು ಸಂತುಷ್ಟ ಆಗಿದ್ದೀರೋ ನಿಮ್ಮಿಂದ ಎಲ್ಲ ಆತ್ಮಗಳು ಏನಾಗ್ತಾರೆ, ಸಂತುಷ್ಟ ಆಗ್ತಾರೆ. ವಾ ಅಷ್ಟ ದೇವತಾ ಬನ್ ಸಕ್ತಿ ಹೈ. सबसे बड़े से बड़ा गुण कहो या दान कहो या विशेषता कहो या श्रेष्ठता कहो वह है ಸಂತುಷ್ಟತಾ. ಬಾಬಾ ಹೇಳ್ತಾರೆ ಎಲ್ಲದಕ್ಕಿಂತ ದೊಡ್ಡ ಗುಣ ಯಾವುದು, ದಾನ ಯಾವುದು, ವಿಶೇಷ ಶ್ರೇಷ್ಠತಾ ಯಾವುದು ಅಂತಂದರೆ ಅದು ಸಂತುಷ್ಟತಾ. ನೀವೇನಾರ ನೀವು ಅಮೃತ ವೇಳೆ ಹೇಳ್ತೀರೋ ಬಿಡ್ತೀರೋ, ಮುರಳಿ ಕೇಳ್ತೀರೋ ಬಿಡ್ತೀರೋ, ಏನಾರೇ ಮಾಡಿ, ಆದರೆ ಗುಣ ಏನಿರಬೇಕು, ಸಂತುಷ್ಟತಾ ಇರಬೇಕು. ಅದೆಲ್ಲ ಮಾಡಿದ್ರೇ ನಾವೇನಿರ್ತೀವಿ, ಸಂತುಷ್ಟ ಇರ್ತೀವಿ. ಸಂತುಷ್ಟಾತ್ಮ ಹಿ ಪ್ರಭು ಪ್ರಿಯ. ಬಾಬಾಗೆ ಯಾರು ಪ್ರಿಯ ಇರ್ತಾರೆ, ಯಾರು ಸಂತುಷ್ಟ ಆಗಿರ್ತದೆ, ಏನಿದೆಯೋ ಹೆಂಗಿದೆಯೋ ನಮ್ಮ ಹತ್ರ ಅದು ಅಷ್ಟರಲ್ಲೇ ನಾವೇನಿರ್ಬೇಕಂತಾರೆ ಬಾಬಾ, ಸಂತುಷ್ಟ ಇರಬೇಕು. ಅಂಥ ಆತ್ಮಗಳು ಬಾಬಾಗೆ ಪ್ರಿಯ. ಯಾರು ಬಾಬಾಗೆ ಪ್ರಿಯ ಆಗ್ತಾರೋ ಅವರು ಪ್ರಭು ಪ್ರಿಯ, ಲೋಕಪ್ರಿಯ. ಆಟೋಮೆಟಿಕ್ಕಾಗಿ ನಾವು ಇಡೀ ಜಗತ್ತಿಗೂ ಏನಾಗ್ಬಿಡ್ತೀವಿ, ಪ್ರಿಯ ಆಗ್ತೀವಿ. और स्वयं प्रिय होती है. संतुष्ट आत्मा की परख इन तीनों बातों से होती है. ऐसी संतुष्ट आत्मा ही वरदानी रूप में प्रसिद्ध होगी. ಸಂತುಷ್ಟ ಆತ್ಮ ಅಂದರೆ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಈ ಮೂರುಗಳಿಂದ ಅಂತ ಹೇಳಿದ್ರು ಬಾಬಾ. ಯಾವುವು? ಸ್ವತಃ ನನ್ನಷ್ಟಕ್ಕೆ ನಾನು ಸಂತುಷ್ಟ ಇರಬೇಕು, ಎಲ್ಲರಿಂದನೂ ಸಂತುಷ್ಟ ಇರಬೇಕು. ಇಷ್ಟೆಲ್ಲ ಆದಮೇಲೆ ಬಾಬಾಗೂ ನಾವೇನಿರ್ತೀವಿ, ಪ್ರಿಯ ಆಗಿರ್ತೀವಿ. ಬಾಬಾ ಹೇಳ್ತಾರೆ ಐಸಿ ಸಂತುಷ್ಟ ಆತ್ಮ ಹಿ ವರದಾನಿ ರೂಪ ಮೇ ಪ್ರಸಿದ್ಧ ಹೋಗಿ तो अपने को ಚೆಕ್ करो कि कहाँ तक संतुष्ट आत्मा बने हो. ಚೆಕ್ ಮಾಡಿಕೊಡ್ರಿ, ನಾನು ಎಷ್ಟು ಸಂತುಷ್ಟ ಇದ್ದೀನಿ, ಸಂತುಷ್ಟ ಇದ್ದೀವಾ ಹೇಳ್ತಾರೆ ಬಾಬಾ. ಆತ್ಮ ಸೋ ಸಂತುಷ್ಟ ಆತ್ಮ ಸೋ ವರದಾನಿ ಆತ್ಮ ಬನೇ ಹೇ. ಯಾರು ಸಂತುಷ್ಟ ಇರ್ತೀರೋ ಅವರೇ ವರದಾನಿ ಆತ್ಮಗಳು. ಸಮझा, ತಿಳಿತಾ ಅಂತ ಹೇಳಿದ್ರು ಬಾಬಾ. ಇವತ್ತು ನಾವು ಎಂತೆಂಥ ಆತ್ಮಗಳು, ಜ್ಞಾನರತ್ನಗಳನ್ನು ದಾನ ಮಾಡುವಂತಹ ಮಹದಾನಿ ಆತ್ಮಗಳು, ಸಂತುಷ್ಟತೆಯ ಮುಖಾಂತರ ವರದಾನಿ ಆತ್ಮಗಳು ಅಂತ ಹೇಳಿದರು ಬಾಬಾ. ಸೇವಾ ಇದರಿಂದ ಆಗ್ತದೆ ಅಂತ ಹೇಳಿದರು, ಸಂತುಷ್ಟತೆಯಿಂದ. ನಾನು ಯಾವಾಗಲೂ ಖುಷಿ ಖುಷಿ ಖುಷಿ. ಯಾವಾಗಿರ್ತದೆ ಸಂತುಷ್ಟತೆ? ಜೋ ಪಾನಾ ಥಾ ಸೋ ಪಾಲಿಯ ಅನ್ನೋದು ಒಳಗಡೆ ಇದ್ರಷ್ಟೇ ನಾನು ಸಂತುಷ್ಟ ಇರ್ತೀನಿ. ಖುಷಿ ಯಾವಾಗ ಸಿಗ್ತದೆ? ನನಗೇನು ಬೇಕೋ ಅದು ಸಿಕ್ತು ಅಂದರೆ ಖುಷಿ ಆಗ್ತದೆ. ನಮಗೇನು ಬೇಕಾಗಿತ್ತು, ನಾನು ಆತ್ಮನಿಗೆ ಏನು ಬೇಕಾಗಿತ್ತು, ನನ್ನ ತಂದೆ ಪರಮಾತ್ಮ ಬೇಕಾಗಿತ್ತು, ಸಿಕ್ಕರಲ್ಲ. ಈಗ ಸಿಕ್ಕ ಮೇಲೆ ಹೆಂಗಿರ್ಬೇಕು, ಮತ್ತು ನಾವು ಇರಬೇಕೋ ಇಲ್ವೋ ಅದನ್ನು ಹೇಳ್ತಾರೆ ಬಾಬಾ. ಸಂತುಷ್ಟ ಆತ್ಮ ಹಿ ವರದಾನಿ ಆತ್ಮ. ऐसे विश्व कल्याणकारी महादानी एक सेकेंड के संकल्प द्वारा अनुभव कराने वाली. ನೋಡ್ರಿ ಬಾಬಾ ಹೇಳ್ತಾರೆ. ಮತ್ತು ಇಂಥವ್ರಿಗೇನು ಹೇಳ್ತಾರೆ? ವಿಶ್ವ ಕಲ್ಯಾಣಕಾರಿ ಅಂತಲೂ ಹೇಳ್ತಾರೆ. ಯಾರು ವಿಶ್ವ ಕಲ್ಯಾಣಕಾರಿ? ನಾವೇ ಮಹಾವರದಾನಿಯಾಗಿದ್ದೀವಿ. ಒಂದೇ ಸೆಕೆಂಡಿನಲ್ಲಿ ಸಂಕಲ್ಪದ ಮುಖಾಂತರ ಎಲ್ಲರಿಗೂ ಖುಷಿ ಅನುಭವ ಮಾಡುವಂಥ ಆತ್ಮಗಳು ನಾವು. सर्वशक्तियों का प्रसाद तड़पती हुई आत्माओं को दे प्रसन्न करने वाले. ಎಲ್ಲ ಶಕ್ತಿಗಳ ಮುಖಾಂತರ ಒದ್ದಾಡ್ತಾ ಇರ್ತಕ್ಕಂಥ ಆತ್ಮಗಳಿಗೆ ಶಕ್ತಿಯ ಪ್ರಸಾದ ಕೊಟ್ಟು ಪ್ರಸನ್ನ ಮಾಡುವಂಥ ಆತ್ಮಗಳು ನೀವು. ಐಸೇ ಸಾಕ್ಷಾತ್ಕಾರ ಮೂರ್ತ್, ದರ್ಶನೀಯ ಮೂರ್ತ್. ನೋಡ್ರಿ ಬಾಬಾ ಏನೇನು ನಮಗೆ ಟೈಟಲ್ ಕೊಡ್ತಿದ್ದಾರೆ. ವಿಶ್ವ ಕಲ್ಯಾಣಕಾರಿ, ಮಹಾದಾನಿ, ವರದಾನಿ, ಪ್ರಸನ್ನ ಚಿತ್ತಾತ್ಮ ನೀವು, ಸಾಕ್ಷಾತ್ಕಾರ ಮೂರ್ತ ನೀವು, ದರ್ಶನೀಯ ಮೂರ್ತ ನೀವು. ದರ್ಶನೀಯ ಮೂರ್ತ ಅಂದರೆ ಗುಡಿಗೆ ಹೋಗಿ ದರ್ಶನ ಮಾಡಿ ಬರ್ತಾರಲ್ಲ,
ಯಾಕೆ ದರ್ಶನ ಮಾಡ್ತಾರೆ? ನಮಗೆ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಯಾರೂ ಅನ್ನಂಗಿಲ್ಲ. ನಮಗೇನಂತಾರೆ? ಭೇಟಿಯಾಗಿ ಬರ್ತೀವಿ ಅಂತಾರೆ. ದೇವತೆಗಳ ಗುಡಿಗೆ ಏನಂತಾರೆ? ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ದರ್ಶನಿ ಮುಹೂರ್ತ ಅಂತಂದ್ರೆ ಹೆಂಗಿರ್ತಾರೆ ಅವರು? ಖುಷಿ. ಮೂರ್ತಿಗಳು ಹೆಂಗಿರ್ತಾವೆ? ಖುಷಿ ಇರ್ತದಲ್ಲ, ಮುಖ ನೋಡಿದ್ರೆ ಸಾಕು ಖುಷಿಯಾಗ್ಬಿಡ್ತದೆ. ಹಂಗೆ ನೀವು ಆತ್ಮಗಳು ಕೂಡ ಏನಿರಬೇಕು? ಸಂತುಷ್ಟ ಇರಬೇಕು. ಅದಕ್ಕೆ ನಿಮಗೇನು ಹೇಳ್ತಾರೆ? ದರ್ಶನೀಯ ಮೂರ್ತಿ ಸಂಪನ್ ಅಂದರೆ ಎಲ್ಲ ನನ್ನ ಹತ್ರ ಇದೆ ಅನ್ನೋದಕ್ಕೇನು? ಸಂಪನ್ನತ. ಅವ್ರು ಸಮಾನ್. ಯಾರು ಸಮಾನ್? ಬಾಪ್ ಸಮಾನ್ ಮೂರ್ತಿ. ಸರ್ವಕಿ ಶ್ರೇಷ್ಠ ಭಾವನಾಯೆ. ಎಲ್ಲರ ಪ್ರತಿಯಾಗಿ ನಮಗೆಂಥ ಭಾವನೆಗಳಿರ್ತವೆ? ಶ್ರೇಷ್ಠ ಭಾವನೆಗಳು. ಶ್ರೇಷ್ಠ ಕಾಮನಾಯ ಪೂರ್ಣ ಕರ್ನೇವಾಲಿ. ಮತ್ತು ಎಲ್ಲ ಆತ್ಮಗಳ ಕಾಮನೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಆತ್ಮಗಳು ಯಾರು? ನೀವು ಆತ್ಮಗಳಿಗೆ ಬಾಪ್ ದಾದಾ ಯಾದ್ ಪ್ಯಾರ್ ಔರ್ ನಮಸ್ತೆ. ಅಚ್ಚಾ. ಓಂ ಶಾಂತಿ. ಟೀಚರ್ಸ್ ಒಂದೇನೋ ಇದೆ. सभी टीचर्स अपने को जैसे बाप विश्व शिक्षक है वैसे स्वयं को भी विश्व के निमित्त शिक्षक समझती है ಅಥವಾ ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲ ಟೀಚರ್ಸ್ಗೆ ಹೇಳ್ತಾ ಇದ್ದಾರಪ್ಪ. ಎಲ್ಲರಿಗೂ, ಇಡೀ ವಿಶ್ವಕ್ಕೆ ಶಿಕ್ಷಕ ಯಾರು? ಶಿವಬಾಬಾ. ಹಾಗೆಯೇ ನೀವು ನಿಮಿತ್ತ ಆಗಿರ್ತಕ್ಕಂಥ ಶಿಕ್ಷಕರು ಇದೇ ಥರ ಅಂತ ತಿಳ್ಕೊಂಡಿದ್ದೀರೋ ಅಥವಾ ಹದದ ಶಿಕ್ಷಕರು ಅಂತ ತಿಳ್ಕೊಂಡಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಇಲ್ಲೊಂದು ಗೀತಾ ಪಾಠಶಾಲೆ ಇದೆ, ನಾನಿಲ್ಲಿ ಟೀಚರ್, ಇಲ್ಲೆಲ್ಲ ಕೂತಿರ್ತಾರೆ. ಇಷ್ಟೇ ನಾನು ಶಿಕ್ಷಕನೋ, ಇಡೀ ವಿಶ್ವಕ್ಕೆ ಶಿಕ್ಷಕನೋ ಅಂತ ತಿಳ್ಕೊಂಡಿದ್ದೀರೋ ಅಂತಾರೆ ಬಾಬಾ. ಟೀಚರ್ಸ್ಗೆ ಪ್ರತಿ ವಿಶೇಷ ಪುರುಷಾರ್ಥ ಸ್ಲೋಗನ್ ಕೌನ್ಸಾ ಹೇ? ಟೀಚರ್ಸ್ಗೆ ನಿಮಗೆ ವಿಶೇಷವಾದ ಪುರುಷಾರ್ಥಕ್ಕಾಗಿ ಸ್ಲೋಗನ್ ಯಾವುದಿದೆ? हर सेकंड मन वाणी और कर्म तीनों द्वारा साथ साथ सर्विस करेंगे. ಟೀಚರ್ಸ್ ವಿಶೇಷತೆ ಏನಿರಬೇಕು? ಪ್ರತಿ ಸೆಕೆಂಡ್ ಮನಸ್ಸು, ಮಾತು, ಕರ್ಮ ಮೂರು ಒಟ್ಟೊಟ್ಟಿಗೆ ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ಸೇವೆ ಅರ್ಥಾತ್ एक सेकंड में व हर सेकंड में तीनों रूपों की सेवा में उपस्थित रहेंगे. ವಿಚಾರ ಮಾಡದೆ ಬಾಯಲ್ಲಿ ಹೇಳಿದ ತಕ್ಷಣ ಅದನ್ನೇ ನಾನೇನು ಮಾಡಬೇಕು? ಫಾಲೋ ಮಾಡಬೇಕು, ಕರ್ಮ ಮಾಡಬೇಕು. ಈ ರೀತಿ ಮೂರು ಅಟ್ ಎ ಟೈಮ್ ನಡಿಬೇಕು ಅಂತಾರೆ ಬಾಬಾ. ಮೂರು ರೂಪದ ಸೇವಾನಲ್ಲಿ ಉಪಸ್ಥಿತ ಇರಬೇಕು ಯಾರು? ಶಿಕ್ಷಕರು. जब टीचर्स इस स्लोगन को सदा प्रैक्टिकल में लाए तब ही विश्व कल्याण कर सकेंगे. ನೀವು ಶಿಕ್ಷಕರು ಈ ಮೂರುಗಳನ್ನು ಒಮ್ಮೆ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬಂದರೆ ನಿಮಗೇನಂತ ಹೇಳಲಾಗ್ತದೆ? विश्व कल्याणकारी ಅಂತ ಹೇಳಲಾಗ್ತದೆ. इतने बड़े विश्व का कल्याण करने के लिए एक ही समय पर जब तीनों रूपों से सेवा हो तब यह सेवा का कार्य समाप्त हो सकेगा. ಬಾಬಾ ಹೇಳ್ತಾರೆ, ಇಂಥ ಒಂದು ದೊಡ್ಡ ಏನು ಮಾಡಬೇಕಾಗಿದೆ? ನಾವು ಒಂದು ಮನೆ ಕಲ್ಯಾಣ ಮಾಡೋದಲ್ಲ, ಒಂದು ಗೀತಾ ಪಾಠಶಾಲಾ ಕಲ್ಯಾಣ ಮಾಡೋದಲ್ಲ, ಒಂದು ಊರು ಕಲ್ಯಾಣ ಮಾಡೋದಲ್ಲ, ಒಂದು ರಾಜ್ಯ ಅಲ್ಲ, ಒಂದು ದೇಶ ಅಲ್ಲ, ಇಡೀ ವಿಶ್ವದ ಕಲ್ಯಾಣ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇಷ್ಟು ದೊಡ್ಡ ವಿಶ್ವ ಕಲ್ಯಾಣ ಮಾಡಬೇಕಾದ್ರೆ ಅದಕ್ಕಾಗಿ ಏಕ್ ಹಿ ಸಮಯ ಪರ್, ಒಂದೇ ಸಮಯದಲ್ಲಿ ತಾವೇನು ಮಾಡಬೇಕಾಗ್ತದೆ? ಮೂರು ರೂಪದಿಂದ ಸೇವೆ ಮಾಡಬೇಕಾಗ್ತದೆ. ಯಾವುದು? ಮನ್, ವಾಣಿ, ಕರ್ಮ ಅಂತ ಹೇಳ್ತಾರೆ ಬಾಬಾ. वाणी द्वारा व मनसा द्वारा अलग अलग समय नहीं, एक ही समय तीनों रूपों से सेवा करने वाले ही विश्व कल्याणकारी बन सकेंगे. तो यही चक्कर कि हर समय तीनों ही रूपों से सेवा होती है. ಚೆಕ್ ಮಾಡ್ಕೊಳ್ಳಿ. ನೀವು ಟೀಚರ್ಸು ಪ್ರತಿ ಸೆಕೆಂಡಿನಲ್ಲಿ ಮೂರು ರೂಪದಲ್ಲಿ ಸೇವೆ ನಡೀತಾ ಇದೆ ಏನು? ಬಾಬ್ಗೆ ಸಾಥ್ ತೀನ್ ಸಂಬಂಧ ಹೈ. ಯಾವ್ಯಾವು? ಬಾಬಾರ ಜೊತೆ ಮೂರು ಸಂಬಂಧ ಇದ್ದಾವಲ್ಲ ನಮ್ಮ, ತಂದೆ, ಶಿಕ್ಷಕ ಮತ್ತು ಸದ್ಗುರು. स्वरूप से सेवा करते हैं तो निमित्त टीचर्स को एक ही समय में तीन रूपों से सेवा करनी है.
ಶಿವಬಾಬಾ ಹೇಗೆ ತಂದೆಯಾಗಿನೋ ಒಂದೇ ಸಮಯದಲ್ಲಿ ತಂದೆಯಾಗಿ ಪಾಲನೆ ಮಾಡ್ತಾರೆ, ಹಾಗೆ ನಮಗೆ ಶಿಕ್ಷಣ ಕೊಡ್ತಾರೆ ಮತ್ತು ಸದ್ಗತಿಯನ್ನು ಒಂದೇ ಸಮಯದಲ್ಲಿ ಹೇಗೆ ಕೊಡ್ತಾರೋ ಹಾಗೆಯೇ ನೀವು ಶಿಕ್ಷಕರು ಕೂಡ 3 ರೂಪದಿಂದ ಸೇವೆ ಮಾಡಬೇಕು. ತೋ ಮಾಸ್ಟರ್ ತ್ರಿಮೂರ್ತಿ ಹೋ ಜಾಯಂಗೆ. ಈ ಥರ ಮಾಡಿದ್ರೆ ನೀವೇನಾಗ್ಬಿಡ್ತೀರಾ? ಮಾಸ್ಟರ್ ತ್ರಿಮೂರ್ತಿ ಆಗ್ತೀರಾ. ತ್ರಿಮೂರ್ತಿ ಅಂದ್ರೇನು? ತಂದೆ, ಶಿಕ್ಷಕ, सतगुरु. समझा? जितना जितना टीचर्स शक्ति संपन्न बनेंगे उतना ही सर्व आत्माओं के प्रति निमित्त बन सकेंगे. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಟೀಚರ್ಸ್ಗಳು ಶಕ್ತಿ ಸಂಪನ್ನ ಆಗ್ತಾ ಹೋಗ್ತಿರೋ ಎಲ್ಲ ಆತ್ಮಗಳ ಕಲ್ಯಾಣಕ್ಕೆ ನೀವು ನಿಮಿತ್ತ ಆಗ್ತೀರಾ ಅಂತಾರೆ ಬಾಬಾ. ನಿಮಿತ್ತ ಬನನೆ ವಾಲೋಂ ಕೆ ಊಪರ್ ಬಹುತ್ ಜಿಮ್ಮೇವಾರಿ ಹೋತಿ ಹೈ. ಹಂಗೆ ನಡೆಯೋಕ್ಕಾಗೋದಿಲ್ಲ. ಇಲ್ಲಿ ನಾವು ನಿಮಿತ್ತ ಆಗಿದ್ದೀವಿ ಅಂತಂದರೆ ನಮಗೆ ಬಹಳಷ್ಟು ಜವಾಬ್ದಾರಿ ಇರ್ತದೆ. निमित्त बनने वालों का 1 सेकंड में 1 का पद्मा गुणा बनना भी है, प्राप्ति का भी चांस है. और फिर अगर निमित्त बने हुए कोई ऐसा कर्म करते जिसको देख और सभी विचलित हो, उसकी पदम गुणा उल्टी प्राप्ति भी होती है. ಬಾಬಾ ಹೇಳ್ತಾರೆ, ನಿಮಿತ್ತ ಆಗಿರ್ತಕ್ಕಂಥ ನೀವು ಟೀಚರ್ ಶಿಕ್ಷಕರು ಏನಾಗಿರಬೇಕು? 1 ಸೆಕೆಂಡ್ ಮೇಲೆ, ಒಂದೇ ಸೆಕೆಂಡಿನಲ್ಲಿ ನಿಮಗೆ ಪದಮ ಗುಣನೂ ಆಗ್ತೀರ. ಯಾವಾಗ? ನಿಮ್ಮಿಂದ ಎಲ್ಲ ಆತ್ಮಗಳು ಸಂತುಷ್ಟ ಆದರೆ. ಪ್ರಾಪ್ತಿ ಕಾ ಭಿ ಚಾನ್ಸ್ ಐ, ಪ್ರಾಪ್ತಿ ಚಾನ್ಸನೂ ಇದೆ. ಅದರ ಜೊತೆಗೆ ಫಿರ್ ಅಗರ್, ಒಂದು ವೇಳೆ ನೀವು ನಿಮಿತ್ತ ಬನೆ ಹುಯೆ, ನಿಮಿತ್ತ ಆಗಿರ್ತಕ್ಕಂಥ ನೀವು ಟೀಚರ್ಸು ಎಂಥ ಕರ್ಮ ಮಾಡಿದರೆ ಏನು ಅಂತಂದರೆ, ನಿಮ್ಮ ಕರ್ಮದಿಂದ ಯಾವ ಆತ್ಮಗಳಾದರೂ ವಿಚಲಿತ ಆದರೆ, ಏನು ಟೀಚರಾಗಿ ಹಿಂಗೆ ಅದಾರಲ್ಲ ಇವರು, ಏನು ಬೇಕಾದೇ ಮಾಡ್ತಾರಲ್ಲ ಅಂತ ಏನಾದರೂ ಅವರು ವಿಚಲಿತ ಆದರೆ ಏನಾಗ್ಬಿಡ್ತದೆ? ಪದಮ ಗುಣ ಬರೋದು ಏನಾಗ್ಬಿಡ್ತದೆ? ಉಲ್ಟಿ ಪ್ರಾಪ್ತಿ ಹೋಗಿ. ಉಲ್ಟಿ ಪ್ರಾಪ್ತಿ ಅಂದರೆ ಏನಾಗ್ತದೆ? ಏಕ್ ಗುಣ ಸೌ ದಂಡ್ ಅಂತ ಹೇಳ್ತಾರೆ ಬಾಬಾ. ಒಂದು ತಪ್ಪು ಮಾಡಿದ್ರೆ, ನಾವು ನಿಮಿತ್ತ ಆದಂಥವ್ರು ಇಲ್ಲೇ ಒಂದೇನಾದರೂ ತಪ್ಪು ಮಾಡಿದರೆ ಆ ತಪ್ಪಿನಿಂದ ಆತ್ಮಗಳು ವಿಚಲಿತ ಆದರೆ ನಮಗೇನು ಸಿಗ್ತದೆ? ದಂಡ ಸಿಗ್ತದೆ. ಸಂಕಲ್ಪ ಸೇ ವೃತ್ತಿ ಬನೇಗಿ और ವೃತ್ತಿ ಸೇ ವಾತಾವರಣ ಬನೇಗಾ. ಸಂಕಲ್ಪದಿಂದ ವೃತ್ತಿ ಆಗ್ತದೆ, ವೃತ್ತಿಯಿಂದ ವಾಯುಮಂಡಲ ತಯಾರಾಗ್ತದೆ. ಬಾಬಾ ಹೇಳ್ತಾರೆ, तो ऐसा कोई संकल्प व वृत्ति न हो जिससे वातावरण अशुद्ध बने. ಈ ಥರ ಯಾವ ಒಂದು ಸಂಕಲ್ಪ ವೃತ್ತಿನಲ್ಲಿ ಬರ್ಕೊಡ್ದು ಅದರಿಂದ ವಾತಾವರಣ ಅಶುದ್ಧ ಆಗಬಾರ್ದು. ಐಸಾ ಕೋಯಿ ಬೋಲ್ ನ ಹೋ ಜಿಸ್ಕೋ ಸುನ್ಕರ್ ಕೋಯಿ ವಿಚಲಿತ ಹೋ. ಮಾತುಗಳು ಕೂಡ ಏನಿರಬೇಕು? ಮಧುರ ಇರಬೇಕು. ನಿಮ್ಮ ಮಾತಿನಿಂದ ಅವರು ವಿಚಲಿತ ಆಗಬಾರ್ದು. ಕ್ಯೋಂಕಿ ಸಬ್ಕಾ ಅಟೆನ್ಷನ್ ನಿಮಿತ್ತ ಬನಿ ಹುಯಿ ಟೀಚರ್ಸ್ಗೆ ಪ್ರತಿ रहता है. ಎಲ್ಲರ ಗಮನ ಯಾರ ಕಡೆ ಇರ್ತದೆ? ಯಾರ ಕಡೆ ಇರ್ತದ? ಯಾರು ಟೀಚರ್ಸು ಇದನ್ನೆಲ್ಲ ಸಂಭಾಲನೆ ಮಾಡ್ತಿರ್ತಾರಲ್ಲ, ಗಮನ ಅವ್ರ ಕಡೆನೇ ಇರ್ತದೆ. ಅವ್ರು ಎಷ್ಟೆಲ್ಲ ಒಳ್ಳೇದು ಮಾಡಿರ್ತಾರೆ, ಎಷ್ಟೆಲ್ಲ ಒಳ್ಳೇದು ಮಾಡ್ತಿರ್ತಾರೆ. ಒಂದು ತಪ್ಪು ಮಾಡಿದ್ರೆ ಅದೇ ಹೈಲೈಟ್ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ ಭಾಳ ಏನಿರ್ಬೇಕು? ನಾವು ಅಟೆನ್ಷನ್ ಆಗಿರಬೇಕು, ಜವಾಬ್ದಾರಿ ಇರ್ತದೆ ನಮ್ಮ ಮೇಲೆ ಅಂತ ಹೇಳ್ತಾರೆ ಬಾಬಾ. क्योंकि सबका अटेंशन निमित्त बनी हुई टीचर्स के प्रति रहता है, तो टीचर्स को डबल अटेंशन रखना पड़े. ಅದಕ್ಕೆ ಶಿಕ್ಷಕರಾದವ್ರು ನಾವು ಭಾಳ ಅಟೆನ್ಷನ್ ಕೊಡಬೇಕಾಗ್ತದೆ. ನಾವು ಸ್ಕೂಲಲ್ಲಿ ಎಂತೆಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಇರ್ತೀವಿ, ಬರಿತಾ ಇರ್ತೀವಿ, ಬೋರ್ಡ್ ಮೇಲೆ ಎಲ್ಲ ಮಾಡ್ತೀವಿ. ಒಂದು ಸಣ್ಣ ತಪ್ಪು ಮಾಡಿದ ಕೂಡಲೇ ಅಷ್ಟರ ಕೂಡ ಹೇಳ್ಬಿಡ್ತಾರೆ ಸ್ಟೂಡೆಂಟ್ಸ್. ಅಷ್ಟು ನಮ್ಮ ಮೇಲೆ ಗಮನ ಇರ್ತದೆ. ತಾವೆಲ್ಲ ತಪ್ಪು ಎಲ್ಲ ಮಾಡ್ತಿರ್ತಾರೆ. ಅವ್ರು ತಪ್ಪು ಮಾಡಿದ್ರೆ ನಡೀತದೆ. ಟೀಚರ್ಸ್ ತಪ್ಪು ಮಾಡಿದ್ರೆ ಮಕ್ಕಳೇನು ಮಾಡಿಬಿಡ್ತಾರೆ? ಮಕ್ಕಳಿಗೇನಿರ್ತದೆ? ಶಿಕ್ಷಕ ಅಂದರೆ ಅವರು 100% ರೈಟ್ ಅಂತ ಇರ್ತದೆ. ಅವರು ನಾವೊಂದೇನಾದ್ರು ತಪ್ಪು ಹೇಳಿದರೆ ಅದೇ ತಪ್ಪನ್ನೇ 100 ಮಕ್ಕಳು ಕಲ್ತು ಬಿಡ್ತಾವೆ. ಮನೆಗೆ ಹೋಗಿ ಯಾರಾದ್ರು ಇಲ್ಲ ಇದು ತಪ್ಪದ ರೈಟ್ ಅದ ಅಂತಂದ್ರೆ ಒಪ್ಕೊಳ್ಳಲ್ಲ ಮಕ್ಕಳು. ಇಲ್ಲ ನಮ್ಮ ಟೀಚರ್ ಇದೇ ಹೇಳಾರಂತವು. ಅದಕ್ಕೆ ಹೇಳ್ತಾರೆ ಬಾಬಾ, ನೀವೇನಿರಬೇಕು? ಭಾಳ ಅಟೆನ್ಷನ್ ಇರಬೇಕು, ನಿಮಗೆ ಡಬಲ್ ಅಟೆನ್ಷನ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸಭಿ ಐಸೆ ಹಿ ಡಬಲ್ ಅಟೆನ್ಷನ್ ರಖತೆ ಹುಯೇ ಚಲ್ ರಹೆ ಹೋ ನಾ.
ಈ ಥರ ಅಟೆನ್ಷನ್ ಕೊಟ್ಟು ನಡೀತಾ ಇದ್ದೀರಿ ನೀವು. ಟೀಚರ್ಸ್ ಅಷ್ಟೇ ಯಾಕೆ, ಹೊರಗಡೆ ಹೋದ ಕೂಡಲೇ ಎಲ್ಲರೂ ಬರೀ ನಮ್ಮನ್ನೇ ನೋಡ್ತಿರ್ತಾರೆ. ಇವ್ರು ಬ್ರಹ್ಮಕುಮಾರಿಗೆ ಹೋಗ್ತಾರ, ಇವರೆಲ್ಲ ಕರೆಕ್ಟ್ ಅದಾರ ಏನು ಅಂತ. ಒಂದೇನಾರ ತಪ್ಪು ಮಾಡಿದ ಕೂಡಲೇ ಏನಂತ, ಏನು ರೀ ನೀವು ಓಂ ಶಾಂತಿ ಅಂದ್ಬಿಡ್ತಾರೆ, ಮುಗೀತು. ಅಲ್ಲಿಗೆ ಅವ್ರನ್ನ ನಾವೇನು ಮಾಡ್ದಂಗೆ ಆಯಿತು, ವಿಚಲಿತ ಮಾಡ್ದಂಗೆ ಆಯಿತು. ಅಲ್ಲಿ ಏನಾಯ್ತು, ಅದು ಡಿಸ್ಸರ್ವಿಸ್ ಆಯಿತು, ಬದ್ದುವ ಸಿಗ್ತಾವೆ. ಅದನ್ನ ಹೇಳ್ತಾರೆ ಬಾಬಾ, ಭಾಳ ಅಟೆನ್ಷನ್ ಇರಬೇಕು. ಹೆಂಗೆ ಅಟೆನ್ಷನ್ ಇರಬೇಕು ಅಂತಂದ್ರೆ ನಾವು ಎಲ್ಲಿ ನಡಿಲಿಗತ್ತೀವಿ, ಈಗ ತಂತಿ ಮೇಲೆ ನಡೀತಾ ಇದ್ದೀವಿ. ಒಂದು ಸ್ವಲ್ಪ ಹಿಂಗೋದ್ರೂ ಬೀಳ್ತೀವಿ, ಹಂಗೆ ಹೇಳ್ತಾರೆ ಬಾಬಾ. ಅಷ್ಟು ಅಟೆನ್ಷನ್ ಇರಬೇಕು. ಬಾಬಾ ಹೇಳ್ತಾರೆ, सभी ऐसे ही डबल अटेंशन रखते हुए चल रहे हो ना, पहले सोचो फिर करो. ಮೊದಲು ವಿಚಾರ ಮಾಡಬೇಕು, ಆಮೇಲೆ ಮಾಡಬೇಕು. ಇಲ್ಲ ನಾವಿದ್ದವರೆಲ್ಲ ಟೀಚರ್ಸ್ಗೆ ಅಕ್ಕಂದಿರ್ಗೆ ಅದು ಹೇಳಾರು ಬಿಡ್ರಿ ಬಾಬಾ, ನಮಗೆ ಅಲ್ಲ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ನಾವು ಎಲ್ಲ ಹೆಚ್ಚು ಕಡಿಮೆ ಒಂದು 4 ಮಂದಿ ಜ್ಞಾನದಾನ ಮಾಡ್ತೀವಿ ಅಂದರೆ ನಾವು ಏನಾದ್ವಿ, ನಾವು ಟೀಚರ್ ಆದ್ವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಬಹಳ ಅಟೆನ್ಷನ್ ಇರಬೇಕು. ಮೊದಲು ವಿಚಾರ ಮಾಡಿ, ಆಮೇಲೆ ಕೆಲಸ ಮಾಡಿ. ಪೆಹಲೆ ಕರೋ ಫಿರ್ ಸೋಚೋ ನಹಿ. ಎಲ್ಲ ಮಾಡಿ ಆಮೇಲೆ ವಿಚಾರ ಮಾಡಿದರೆ, ಅದಕ್ಕೆ ಹೇಳ್ತಾರೆ ಬಾಬಾ, ನಹಿ ತೋ ಟೈಮ್ और एनर्जी वेस्ट चल जाती है. ಟೈಮ್ ವೇಸ್ಟ್, ನಮ್ಮ ಎನರ್ಜಿ ವೇಸ್ಟ್. टीचर्स को तो विशेष खुशी होनी चाहिए क्योंकि टीचर्स को लिफ्ट है. ನಾವು ಟೀಚರ್ಸ್ ಇದ್ದೀವಿ ಅಂತಂದರೆ ನಮ್ಗೆ ಖುಷಿ ಆಗಬೇಕು. ಯಾಕಂದರೆ ನಿಮಗೆ ಬಾಬಾ ಏನು ಮಾಡ್ತಾರೆ, ಲಿಫ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ ಬಾಬಾ. एक बाप और सेवा में रहने की, एक बाप और सेवा में रहने की और कोई वातावरण नहीं है, तो इस लिफ्ट का लाभ उठाना चाहिए ना. तो सदा हर्षित हो ना. सदा हर्षित कौन रहता है, जो कहाँ भी आकर्षित न हो. ಬಾಬಾ ಹೇಳ್ತಾರೆ, ಯಾರು ಖುಷಿಯೊಳಗಿರ್ತಾರೆ, ಬಾಬಾ ಹೇಳ್ತಾರೆ, ಖುಷಿ ಇರೋಕ್ಕೆ ಇನ್ನೊಂದು ಕಾರಣ, ಬೇರೆ ಕಡೆ ಎಲ್ಲೂ ಆಕರ್ಷಣೆ ಆಗಬಾರ್ದು. ನಾವು ಎಲ್ಲೋ ಒಂದು ಕಡೆ ಆಕರ್ಷಣೆ ಆದ್ವಿ ಅಂತಂದರೆ ಮನಸ್ಸೇನು ಮಾಡೋಕ್ಕೆ ಶುರು ಮಾಡ್ತದೆ, ಅದು ಬೇಕು ಅಂತ ಶುರು ಮಾಡುತ್ತೆ. ಯಾವಾಗ ಬೇಕು ಅಂತ ಒಳಗಡೆ ಬರ್ತದೋ ನಮ್ಮ ಸಂತುಷ್ಟತೆ ಏನಾಗ್ತದೆ, ಗಾಯಬ್. ಅದನ್ನು ಹೇಳ್ತಾರೆ ಬಾಬಾ, ಎಲ್ಲೂ ಆಕರ್ಷಿತ ಆಗಬೇಡಿ. ಅಗರ್ ಕಿಸಿ ಭೀ ತರಫ್ ಚಾಹೆ प्रकृति, चाहे आत्माओं, चाहे आत्माओं के गुणों की तरफ आकर्षित होते हो तो भी हर्षित नहीं रह सकेंगे. ನೋಡ್ರಿ ಬಾಬಾ ಹೆಂಗೆ ಹೇಳ್ತಾರೆ, ಯಾವುದೋ ಒಂದು ಪ್ರಕೃತಿ ಆತ್ಮಗಳ ಪ್ರತಿ ಆಕರ್ಷಿತ ಆಗೋದು, ದೇಹದ ಆಕರ್ಷಿತ ಆಗೋದು, ಅಥವಾ ಆತ್ಮಗಳ ಗುಣಗಳಿಗೂ ಆಕರ್ಷಿತ ಆಗಬಾರ್ದು ಅಂತಾರೆ ಬಾಬಾ. ಯಾವುದೋ ಒಂದು ಆತ್ಮಗಳು ನಮ್ಮ ಜೋಡಿ ಇರ್ತವೆ, ಅವರು ಭಾಳ ಒಳ್ಳೆಯವರು ಇರ್ತಾರೆ, ಆ ಗುಣಗಳು ನಮಗೆ ಇಷ್ಟ ಆದವು ಅಂತಂದರೆ ಸಣ್ಣಂಗೆ ಏನಾಗ್ಬಿಡ್ತದೆ ಮನಸ್ಸು, ಅವ್ರ ಕಡೆ ಆಕರ್ಷಿತ ಆಗಿಬಿಡ್ತದೆ. ಹಾಗೂ ಇರ್ಕೂಡ್ದು ಅಂತ ಹೇಳ್ತಾರೆ ಬಾಬಾ. ಅವ್ರ ಕಡೆ ಆಕರ್ಷಿತ ಆಯಿತು ಅಂದರೆ ಮತ್ತೆ ನಮ್ಮದು ಸಂತುಷ್ಟತೆ ಹೋಗ್ಬಿಡ್ತದೆ. ಸರ್ವ ಆಕರ್ಷಣೆ ಸೇ ಪರೆ ಸಿವಾಯ್ ಏಕ್ ಪಾಪ್ಗೆ. ಆಕರ್ಷಣೆ ಯಾರ್ದಿರ್ಬೇಕು ನಮಗೆ, ಕೇವಲ ಒಬ್ಬ ತಂದೆಯ ಆಕರ್ಷಣೆ ಮಾತ್ರ ಇರಬೇಕು. ಐಸಿ ಆತ್ಮ ಹಿ ಸದಾ ಹರ್ಷಿತ್ ರಹ ಸಕ್ತಿ ಹೇ. अच्छा, ओम शांति.